ಚರ್ಮದ ಮೇಲೆ ಬಿಳಿ ಕಲೆಗಳು ಅಥವಾ ವೈಟ್ ಪ್ಯಾಚಸ್ ಅಂತ ಏನು ಹೇಳ್ತೀವಿ, ಇದು ಕಾಣಿಸ್ತಿದ್ರೆ ಈ ಸಮಸ್ಯೆನ ನಾವು ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಅಂತ ಕರಿತೀವಿ. ಆಯುರ್ವೇದದ ಪ್ರಕಾರ ಶ್ವಿತ್ರ ಅಂತ ಕರಿತೀವಿ, ಕನ್ನಡದಲ್ಲಿ ತೊನ್ನು ರೋಗ ಅಂತ ಕರೆಯಲಾಗುತ್ತೆ. ಬಹಳ ಜನರಿಗೆ ಇದು ಕಂಡು ಕೂಡಲೇ ಭಯ ಪಡ್ತಾ ಇರ್ತಾರೆ. ಇದು ಕ್ಯೂರ್ ಆಗುತ್ತಾ ಅಥವಾ ಸ್ಪ್ರೆಡ್ ಆಗುತ್ತಾ ಅಥವಾ ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳು ಬರುತ್ತೆ. ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ, ಆಯುರ್ವೇದಿಕ್ ಡಾಕ್ಟರ್. ಮೊದಲಿಗೆ ಇದು ಸಣ್ಣ ಸಣ್ಣ ಬಿಳಿ ಕಲೆಗಳಿಂದ ಶುರುವಾಗಿ ನಿಧಾನವಾಗಿ ದೊಡ್ಡದಾಗಬಹುದು. ಕೈಗಳು, ಕಾಲುಗಳು, ತುಟಿಗಳ ಸುತ್ತ ಮತ್ತೆ ಕಣ್ಗಳ ಸುತ್ತ ಮತ್ತೆ ಜಾಯಿಂಟ್ಸ್ ಭಾಗದಲ್ಲಿ ಮತ್ತೆ ಬೆರಳುಗಳು ಈ ತರ ಭಾಗದಲ್ಲಿ ಹೆಚ್ಚು ಕಾಣಿಸ್ಬೋದು. ಮತ್ತೆ ಆ ಭಾಗದಲ್ಲಿರೋ ಕೂದಲುಗಳು ಸಹ ಬಿಳಿ ಆಗ್ಬಹುದು. ವಿಟಿಲಿಗೋ ಅಂದ್ರೆ ಚರ್ಮಕ್ಕೆ ಬಣ್ಣ ನೀಡುವಂತಹ ಮೆಲಾನಿನ್ ಪಿಗ್ಮೆಂಟ್ ಕಡಿಮೆ ಆದಾಗ ಚರ್ಮದ ಕೆಲವು ಭಾಗಗಳು ಬಿಳಿಯಾಗಿ ಕಾಣುತ್ತವೆ. ಇದನ್ನ ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಅಂತ ಕರಿತೀವಿ. ಆಯುರ್ವೇದದಲ್ಲಿ ಶ್ವಿತ್ರ ಅಂತ ಕರಿತೀವಿ, ಕನ್ನಡದಲ್ಲಿ ತೊನ್ನು ರೋಗ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಯಾವುದೇ ಸೋಂಕಿನ ರೋಗ ಅಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಇದು ಒಂದು ಆಟೋಇಮ್ಯೂನ್ ಕಂಡೀಷನ್ ಆಗಿರುತ್ತೆ. ಕೆಲವರಲ್ಲಿ ಇದು ಹೆರಿಡಿಟಿಯಿಂದ ಆಗಿರ್ಬೋದು, ಸ್ಟ್ರೆಸ್ ಇಂದ ಆಗಿರ್ಬೋದು, ಕೆಲವರಲ್ಲಿ ಸ್ಕಿನ್ ಇಂಜುರಿ ಅಥವಾ ಕೆಮಿಕಲ್ ಎಕ್ಸ್ಪೋಜರ್ ಕೂಡ ಕಾರಣ ಆಗಿರ್ಬೋದು, ಮತ್ತೆ ನ್ಯೂಟ್ರಿಷಿಯನ್ ಡಿಫಿಷಿಯನ್ಸಿ ಕೂಡ ಕಾರಣ ಆಗಿರ್ಬೋದು. ಈ ವಿಟಿಲಿಗೋ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಈ ವಿಟಿಲಿಗೋ ಟ್ರೀಟ್ಮೆಂಟ್ಗೆ ಪೇಷನ್ಸ್ ತುಂಬಾ ಮುಖ್ಯ ಆಗಿರುತ್ತೆ. ಓವರ್ ನೈಟ್ ರಿಸಲ್ಟ್ಗೆ ಮತ್ತೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕಂತ ನಿರೀಕ್ಷೆ ಮಾಡಬಾರ್ದು. ಮೊದಲನೇದಾಗಿ 1 ಚಮಚ ಅರಿಶಿನ ಪುಡಿ, 2 ಚಮಚ ಸಾಸಿವೆ ಎಣ್ಣೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಳಿ ಕಲೆಗಳ ಮೇಲೆ ಹಚ್ಬೋದು. ಒಂದು ದಿನಕ್ಕೆ 1 ರಿಂದ 2 ಬಾರಿ ಹಚ್ಚೋದ್ರಿಂದ ಇದು ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಎರಡನೇದಾಗಿ ಬಾಕುಚಿ ಬೀಜಗಳನ್ನ ನೆನೆಸಿ ಪೇಸ್ಟ್ ರೀತಿ ಮಾಡಿಬಿಟ್ಟು ಆ ಕಲೆಗಳ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಕೆಲವೊಬ್ಬರಲ್ಲಿ ಇದು ಇರಿಟೇಷನ್ ಆಗ್ಬೋದು ಅಥವಾ ಬ್ಲಿಸ್ಟರ್ಸ್ ಕೂಡ ಕಾಣಿಸ್ಬೋದು. ನೆಕ್ಸ್ಟು ಬೇವಿನ ಎಲೆಗಳು ಅಥವಾ ನೀಮ್ ಲೀವ್ಸ್ ಇದನ್ನ ಚೆನ್ನಾಗಿ ರುಬ್ಬಿ ಪೇಸ್ಟ್ ರೀತಿ ಮಾಡಿ ಹಚ್ಬೋದು. ಇಲ್ಲಾಂದ್ರೆ ಬೆಳಿಗ್ಗೆ 4 ರಿಂದ 5 ಬೇವಿನ ಎಲೆಗಳನ್ನ ಕೂಡ ಸೇವಿಸ್ಬೋದು. ಇದರಿಂದ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ಮೆಟಬಾಲಿಸಮ್ಗೆ ಸಪೋರ್ಟ್ ಮಾಡಿ ಈ ಸಮಸ್ಯೆನ ಆದಷ್ಟು ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. 3 ರಿಂದ 4 ಅರಿಶಿನದ ಕೊಂಬನ್ನ ತಗೊಂಡು ನೀರಿನಲ್ಲಿ ರಾತ್ರಿ ಇಡೀ ನೆನೆಸಿಡ್ಬೇಕು. ಬೆಳಿಗ್ಗೆ ಆ ನೀರನ್ನ ತಗೊಂಡು ಆ ಎಳ್ಳೆಣ್ಣೆ ಜೊತೆ ಮಿಕ್ಸ್ ಮಾಡಿ ಕುದಿಸ್ಬೇಕಾಗುತ್ತೆ. ನೀರಿನಂಶ ಎಲ್ಲ ಹೋಗೋ ರೀತಿ ಕುದಿಸಿದ ನಂತರ ಕೊನೆಗೆ ಎಣ್ಣೆ ಉಳಿಯುತ್ತೆ. ಆ ಎಣ್ಣೆನ ತಗೊಂಡು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆಯುರ್ವೇದದ ಪ್ರಕಾರ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಂದ್ರೆ, ಬ್ಲಡ್ ಪ್ಯೂರಿಫಿಕೇಶನ್ಸ್ ಮಾಡುವಂತಹ ಮೆಡಿಸಿನ್ಸ್ ಕೊಡಲಾಗುತ್ತೆ. ಕೆಲವೊಂದು ಪೇಷಂಟ್ಸ್ಗೆ ಪಂಚಕರ್ಮ ಥೆರಪಿಸ್ ಕೊಡಲಾಗುತ್ತೆ. ಇಮ್ಯುನಿಟಿ ಬ್ಯಾಲೆನ್ಸ್ ಮಾಡುವಂತಹ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಹಾಗೆ ಪಿಗ್ಮೆಂಟೇಷನ್ ಸ್ಟಿಮ್ಯುಲೇಟ್ ಮಾಡುವಂತಹ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ನ ಕೊಡಲಾಗುತ್ತೆ. ಹಾಗೆ ದಿನನಿತ್ಯದ ಡಯಟ್ ಅಲ್ಲಿ ಗುಡ್ ಫ್ಯಾಟ್ ಇರೋವಂಥ ಫುಡ್ಸು ಮತ್ತೆ ಫ್ರೆಶ್ ಆಗಿರೋ ತರಕಾರಿ, ಫ್ರೆಶ್ ಆಗಿರೋ ಹಣ್ಣುಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಅನ್ನ, ಚಪಾತಿ, ರಾಗಿ ಮತ್ತು ಜೋಳ ಈ ಥರ ಸಿರಿಧಾನ್ಯಗಳನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ ಅಥವಾ ತೀರಾ ಕಡಿಮೆಯಾಗಿ ತಗೊಳ್ಬೇಕಾಗುತ್ತೆ. ಇದಕ್ಕೆ ಇನ್ಸ್ಟೆಂಟ್ ರಿಲೀಫ್ ಬೇಕು ಮತ್ತು ಓವರ್ನೈಟ್ ರಿಸಲ್ಟ್ ಬೇಕಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸತತವಾಗಿ 1 ರಿಂದ 2 ವರ್ಷ ಪ್ರಯತ್ನ ಪಡಬೇಕಾಗುತ್ತೆ. ಆದ್ರೂ ಇದು ಓನ್ಲಿ ಸಪೋರ್ಟಿವ್ ರೆಮಿಡೀಸ್ ಮಾತ್ರ ಆಗಿರುತ್ತೆ. ಇದಕ್ಕೆ ಕಂಪ್ಲೀಟಾಗಿ ಕ್ಯೂರ್ ಇದೆ ಅಂತ ಖಚಿತವಾಗಿ ನಾವು ಹೇಳೋಕ್ಕಾಗಲ್ಲ. ಆದರೆ ಇನಿಷಿಯಲ್ ಸ್ಟೇಜಸ್ ಅಂದರೆ ಸಣ್ಣದಿದ್ದಾಗಲೇ ಟ್ರೀಟ್ಮೆಂಟ್ ಕೊಡಿಸೋದ್ರಿಂದ ಕ್ಯೂರ್ ಮಾಡ್ಬೋದು ಮತ್ತು ಜಾಸ್ತಿ ಆಗೋದನ್ನು ಕೂಡ ತಡಿಬೋದು. ಕೆಲವರಿಗೆ ಮಾಡರ್ನ್ ಟ್ರೀಟ್ಮೆಂಟ್ಸ್ ಲೈಕ್ ಫೋಟೋಥೆರಪಿ, ಟಾಪಿಕಲ್ ಮೆಡಿಸಿನ್ಸು ಮತ್ತು ಡರ್ಮಟೊಲಜಿಸ್ಟ್ ಟ್ರೀಟ್ಮೆಂಟ್ಸ್ಗಳ ಜೊತೆಗೆ ಆಯುರ್ವೇದವನ್ನು ಕಂಬೈನ್ ಮಾಡಿ ತಗೊಳ್ಳೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗ್ಬೋದು.